ಸರ್ಕಾರ, ಆಮೇಲೆ ನ್ಯಾಯಾಂಗ, ಆಮೇಲೆ ಶಾಸಂಗ, ಇದು ಮಾಧ್ಯಮ. ಇದ್ರ ಬಗ್ಗೆ ಏನು ಹೇಳ್ತೀರಿ ಶಿಗ್ಲಿ ಬಶೆ ಅವರೇ? ಏನು ನಿನ್ನ ಪ್ರಶ್ನೆ? ನ್ಯಾಯಾಂಗ ವ್ಯವಸ್ಥೆಗಳ ಬಗ್ಗೆ, ಕಾರ್ಯಾಂಗ ವ್ಯವಸ್ಥೆಗಳ ಬಗ್ಗೆ, ಸರ್ಕಾರ ವ್ಯವಸ್ಥೆಗಳ ಬಗ್ಗೆ, ಮಾಧ್ಯಮಾಂಗ ವ್ಯವಸ್ಥೆಗಳ ಬಗ್ಗೆ, ಇವು ಯಾಕೆ ಈ ಒಂದು ದೇಶದಲ್ಲಿ ಅತಂತ್ರಗಳಾಗ್ತಾ ಇದಾವು? ಜನರ ಕಣ್ಣೆದುರುಗಡೆ ಅವರು ಒಂಥರ ಇವೆಲ್ಲ ವ್ಯವಸ್ಥೆಗಳು ಯಾಕೆ ಜನರ ಕಣ್ಣಿಗೆ ಆಶ್ಚರ್ಯವಾಗಿ ಕಾಣ್ತಾ ಇದ್ದವು? ಸರಿಯಾದಂಥ ನ್ಯಾಯಾಂಗದಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಸರಿಯಾದಂಥ ಪೊಲೀಸ್ ಕತೆ ಬರೆದು ನಿರಪರಾಧಿಗೆ ಬಿಡುಗಡೆ ಮಾಡಬೇಕು, ಅಪರಾಧಿಗೆ ಶಿಕ್ಷೆ ಕೊಡೋಂಥ ಕತೆ ಬರಿಬೇಕು. ಜೈಲು ಪರಿವರ್ತನೆ ಜಗದ ನಿಯಮದ ಒಂದು ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ಅದನ್ನು ಸರಿಪಡಿಸಿಕೊಂಡು ಸರಿಯಾದಂಥ ತೀರ್ಪು ಮಾಡಬೇಕು. 164 ಸ್ಟೇಟ್ಮೆಂಟ್ ಎಲ್ಲ ಸೆಕ್ಷನ್ಗೂ ಅನ್ವಯಿಸಂಗೆ ಒಂದು ವಾದ ವಿವಾದ ನಡೆದು ತೀರ್ಪು ಆದರೆ ಅದಕ್ಕೊಂದು ತೀರ್ಪಿಗೆ ಒಂದು ವ್ಯಾಲ್ಯೂಯೇಷನ್ ಇರ್ತೈತಿ. ಆದರೆ ನಾನು 1970ರಲ್ಲಿ ಹುಟ್ಟಿ 1986 ರಿಮಾಂಡ್ ರೂಮಿನಿಂದ ಹಿಡಿದು 88 ಜೈಲು, ಕೇಂದ್ರ ಕಾರಾಗೃಹ ಹಿಂಡಲ್ಗ ಮತ್ತು ಧಾರವಾಡ ಜೈಲು ಅನುಭವಿಸಿದ್ದೆ. 90 89ರಾಗಿ ಬಳ್ಳಾರಿ ಜೈಲು, ಹೀಗೆ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಸುತ್ತುತ್ತಾ ಎಲ್ಲ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮಾಂಗ ಇವೆಲ್ಲ ವ್ಯವಸ್ಥೆಗಳು ಯಾಕೆ ಹದಗೆಟ್ಟಿದವು? ಇದು ಸರಿ ಆಗಬೇಕಾದ್ರೆ ಇಲ್ಲಿ ಏನು ಆದರೆ ಸರಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಿನ್ನ ಪ್ರಶ್ನೆ ಐತಿ. ಹೌದ್ರಿ? ಹೌದು. ಈಗ ನಾನು ಹೇಳ್ತೀನಿ, ಇವತ್ತು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮಾಂಗ ಇವು ಎಲ್ಲ ಸೇರಿಕೊಂಡು ಮತ್ತು ಕೆಲವೊಂದು ಸಂಘಟನೆಗಳು, ಬಜರಂಗ ದಳ ಆಗಿರಲಿ, RSS ಆಗಿರಲಿ, ಹಿಂದೂ ಶ್ರೀರಾಮ ಸೈನ್ಯ ಸಂಘಟನೆ ಆಗಿರಲಿ, ಇವರು ಎಲ್ಲರೂ ಅದಕ್ಕೆ ಅವನ್ನೆಲ್ಲದ್ರಲ್ಲಿನ ಒಂದು ಭಯ ಪಡಿಸಿವರು, ಎಲ್ಲ ವ್ಯವಸ್ಥೆಗೂ ಭಯ ಪಡಿಸ್ತಾನ. ಇವತ್ತು 10 ಮಂದಿ ಪುಡಾರಿಯಿಂದ ಇವತ್ತು 90 ಮಂದಿ ಕಾನೂನಿನಿಂದ ಬಿದ್ದು ವಿಚಾರ ಮಾಡಕತ್ತಿದ್ದಾರೆ. ಈ ಕಾನೂನು ಯಾಕೆ ನಮ್ಮನ್ನು ಹಾಳು ಮಾಡಕತ್ತೈತಿ? ಪೊಲೀಸ್ ಯಾಕೆ ಸುಳ್ಳು ಹೇಳಕತ್ತೈತಿ? ಸುಳ್ಳು ಆರೋಪ ಮಾಡ್ತೈತಿ? ಆಮೇಲೆ ಸರ್ಕಾರ ನಮಗೆ ಅನುದಾನ ಕೊಡೋದು ಬಿಟ್ಟು ನೂರಾರು ಕೋಟಿ, ಸಾವಿರಾರು ಕೋಟಿ ದುಡ್ಡು, ನೂರಾರು ಎಕರೆ ಜಮೀನು ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ, ಹೆಂಡ್ರಿಗೆ ತಾಜ್ ಮಹಲ್ ಕಟ್ಟಿಕೊಂಡು. ಮಾಧ್ಯಮಗಳು ಇವತ್ತು ಯಾರು ಹಂಗಿನಲ್ಲಿ ಒಬ್ಬ ಮಾಧ್ಯಮಾಂಗ ಹೋರಾಟಗಾರ ಹೆಂಗಿರ್ಬೇಕಂದ್ರೆ, ಹೋರಾಟಗಾರನಿಗೆ ಮಾಧ್ಯಮಾಂಗ ಅಂತ ಅನ್ನೋದು 4ನೇ ಅಂಗ. ಆ ಹೋರಾಟಗಾರನ ಛಲ ಹೆಂಗಿರ್ಬೇಕಂದ್ರೆ, ತನ್ನ ತಂದೆ ತಾಯಿ ಮಾಡಿದ್ರೂ ತಪ್ಪನ್ನ ಎತ್ತಿ ತೋರಿಸೋಂಥ ವ್ಯಕ್ತಿ ಆಗಿರ್ಬೇಕು. ಇನ್ನು ಎಲ್ಲ ಜಾತಿ ಧರ್ಮಗಳ ವ್ಯವಸ್ಥೆಗಳ ಹಂಗಿನಲ್ಲಿ ಬದುಕದಂಗೆ ಒಂದು ದೇಶದ ಸಂವಿಧಾನ ಮತ್ತು ಈ ಕಾನೂನು ವ್ಯವಸ್ಥೆಯಲ್ಲಿ ಹೋರಾಟದ ಕಿಚ್ಚಿಟ್ಕೊಂಡು ನಡೆದ್ರೆ ಅವನಿಗೆ ನಿಜವಾಗಿ ಕರ್ಮ ದೂರ ಸರಿತೈತಿ, ಧರ್ಮ ಮುಂದೆ ಕಾಣಿಸ್ತೈತಿ. ಧರ್ಮ ಅಂದ್ರೆ ನಮಗೆ ದೇವ್ರ ಆತ್ಮ, ಧರ್ಮಾತ್ಮ ಆತ್ಮ. ಅದಕ್ಕೋಸ್ಕರ ಇವತ್ತು ನನಗೆ ಹೇಳೋದಿಷ್ಟೇ, ಇವತ್ತು ಈ ಒಂದು ಬ್ರಾಹ್ಮಣ್ಯ ಆಗಿರಲಿ, ಆಮೇಲೆ ಕ್ಷತ್ರಿಯ ಆಗಿರಲಿ, ವೈಶ್ಯ ಆಗಿರಲಿ, ಶೂದ್ರ ಆಗಿರಲಿ, ಈ ಶೂದ್ರ ಅನ್ನೋ ಪದನ ಬಸವಣ್ಣವ್ರು 12ನೇ ಶತಮಾನದಾಗ ತೆಗೆದು ಬಿಸಾಕಿಬಿಟ್ರು. ಆಮೇಲೆ ಇದು ಲಿಂಗಾಯತ ಧರ್ಮ ಅಂತ ಸೃಷ್ಟಿ ಮಾಡಿಕೊಂಡು ಇವತ್ತು ತಲೆ, ಭುಜ, ಆಮೇಲೆ ತೊಡೆ, ಹಿಂಗೆ ಪಾದ, ಈ ಲೆಕ್ಕಕ್ಕೆ ಧರ್ಮಗಳನ್ನ ಲೆಕ್ಕಕ್ಕೆ ಇಟ್ಕೊಂಡು ಇವತ್ತು ಈ ದೇಶದಲ್ಲಿ ಸಮಾನತೆಯ ಮೀಸಲಾತಿ ಇಲ್ದಂಗೆ ಇವತ್ತು ಎಂದು ಸ್ವತಂತ್ರ ಸಿಕ್ತು ಅಂದಿನಿಂದ ಇಂದಿನವರೆಗೂ ಎಲ್ಲರಿಗೂ ಸಮನಾದ ಮೀಸಲಾತಿ ಸಿಗಬೇಕು, ಸಮನಾದಂಥ ಗೌರವ ದೊರಕಬೇಕು, ಸಮನಾದಂಥ ದೇವಸ್ಥಾನಗಳಿಗೆ ಅವಕಾಶ ಸಿಗಬೇಕು. ಇವೆಲ್ಲ ಮಾಡಬೇಕಂದ್ರೆ ಇವತ್ತು ಮಾಡೋಂಥ ಮಹಾನ್ ವ್ಯಕ್ತಿಗಳು ಈ ದೇಶದಲ್ಲಿ ಒಂದು ಧರ್ಮದಲ್ಲಿ ಜಾಸ್ತಿ ಐತಿ. ಅದು ಯಾವ ಧರ್ಮ ಅಂದರೆ ಬ್ರಾಹ್ಮಣ. ಒಂದು ನ್ಯಾಯಾಂಗದಲ್ಲಿ ಹೋಗು, ಅವ್ರದ್ದೇ ನ್ಯಾಯಾಧೀಶರು ಅವರೇ ಆಗಿರ್ತಾರೆ. ಒಂದು ಪ್ರಧಾನಮಂತ್ರಿಯಿಂದ ಹಿಡಿದು ಅಲ್ಲಿ ಅಧಿಕಾರ ಚಲಾಯಿಸೋರು ಬ್ರಾಹ್ಮಣರಾಗಿರ್ತಾರೆ. ಅದೇ ಥರನ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿನ ಅವರೇ ಇರ್ತಾರೆ. ಪ್ರತಿಯೊಂದು ಮಾಧ್ಯಮದಲ್ಲಿನೂ ಅವರೇ ಇದ್ದಾರೆ. RSSನಲ್ಲಿ ಅವರೇ ಇದ್ದಾರೆ. ಶ್ರೀರಾಮ ಸಂಘದಲ್ಲಿ ಅವರೇ ಇದ್ದಾರೆ. ಇವತ್ತು ಅವರು 15% ಇದ್ದವರು ಇವತ್ತು
ಎಲ್ಲ ಒಂದು ಆ ಕ್ಷತ್ರಿಯ ವೈಶ್ಯ ಶೂದ್ರ ಇವೆಲ್ಲನೂ ನಾಶಪಡಿಸೋಕೆ ಹೊಂಟಿದ್ದಾರೆ. ಇದ್ರ ಜೊತೆಲಿ ಅಲ್ಪಸಂಖ್ಯಾತರನ್ನು ಮುಂದೆ ಇಟ್ಕೊಂಡು ದಲಿತರ ಮೇಲೆ ದೌರ್ಜನ್ಯ ತೋರಿಸಿ ಹಿಂದೆ ನಡೆದಂಥ ಇತಿಹಾಸನ ಮತ್ತೆ ಅದನ್ನು ಇತಿಹಾಸನ ಮುಂದುವರಿಸ್ಬೇಕನ್ನೋಂಥ ಛಲ ತೊಟ್ಟು ಇವತ್ತು ಈ ಒಂದು ದೇಶದ ಸರ್ಕಾರ ಎಲ್ಲ ಒಂದು ಗುಲಾಮಗಿರಿ ಒಳಗಡೆ ಬ್ರಾಹ್ಮಣರ ಗುಲಾಮಗಿರಿ ಒಳಗಡೆ ಸಿಕ್ಕಾಕೊಂಡೈತೆ ನೋಡಪ್ಪ. ಇವತ್ತು ಇವರೆಲ್ಲ ಚೂತೆಗಳಾಗಿದ್ದಾರೆ. ಏನಂತಿದ್ದೀ? ಎಲ್ಲರೂ ಚೂತೆಗಳಾಗಿವೆ ನಾವು. ಯಾಕಂದರೆ ನಮಗೆ ಬಸವಣ್ಣವರ ತತ್ವ ಹಿಡ್ಕೊಂಡು ನಾವು ನಡಿಬೇಕು. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇಂಥ ಒಂದು ತತ್ವ ಇಟ್ಕೊಂಡು ಜಾತ್ಯತೀತನ ನಂಬಿ ನಡೆದು ಈ ದೇಶಕ್ಕೆ ಬಿದ್ದವ್ರನ್ನ ಎತ್ತಿ ಹಿಡಿಬೇಕು, ಎದ್ದವ್ರನ್ನ ಅವ್ರು ಸಮನಾಗಿ ತೊಗೊಂಡು ಹೋಗ್ಬೇಕು ಅನ್ನೋಂಥ ಛಲ ತೊಟ್ಟು ಈ ದೇಶದ ಒಬ್ಬ ಪ್ರಧಾನಿ ಹುಟ್ಕೋಬೇಕು, ರಾಷ್ಟ್ರಪತಿಯವರು ಹುಟ್ಕೋಬೇಕು. ಯಾಕಂದರೆ ಎಲ್ಲ ವ್ಯವಸ್ಥೆಯಲ್ಲಿನ ಒಂದೇ ಮಾತ್ರ ಅಂದ್ಬಿಡ್ತಾರೆ ಅವರು. ಯಾಕಂದ್ರೆ ಇದಕ್ಕೆ ಉದಾಹರಣೆ ಕೊಡ್ತೀನಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ. ಸಾಕು, ಈಗ ಮತ್ತೆ ನೆಕ್ಸ್ಟ್ ಮಾಡಿ.